ನಮಸ್ತೆ. ಹಸಿರು ಉಸಿರು ವೀಕ್ಷಕರಿಗೆ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಮಳೆಗಾಲದಲ್ಲಿ ನಮ್ಮ ಗಾರ್ಡನ್ ಯಾವ ರೀತಿ ಇದೆ, ತೋಟದ ಒಂದು ಚಿಕ್ಕದಾದಂತಹ ಚೊಕ್ಕವಾದಂತಹ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ತೋರಿಸ್ತಾ ಹೋಗ್ತೀನಿ. ಅದರ ಬಗ್ಗೆ ಎಲ್ಲವನ್ನು ಹೇಳ್ತಾ ಹೋದರೆ ವಿಡಿಯೋ ತುಂಬಾ ಉದ್ದ ಆಗುತ್ತೆ. ಹಾಗೆ ನಾನು ಎಡಿಟ್ ಮಾಡೋದಿಲ್ಲ, ಹೀಗೆ ತೋರಿಸ್ತಾ ಹೋಗೋದ್ರಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಕೊಂಡು ವಿಡಿಯೋನ ನೋಡ್ತಾ ಹೋಗಿ. ಸಮಯದ ಅಭಾವ ಇರೋದ್ರಿಂದ ಎಡಿಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ನಾನು ವಿಡಿಯೋವನ್ನು ಹಾಗೆ ಮಾಡಿಬಿಟ್ಟು ಹಾಗೆ ಹಾಕ್ತೀನಿ. ಇಲ್ಲಿ ಯಾವ ರೀತಿಯಾಗಿ ನುಗ್ಗೆ ಗಿಡ ಎಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡಿ. ಹೀಗೆ ಇಡೀ ನಮ್ಮ ಮನೆಯ ಸುತ್ತಲಿದ್ದಂತಹ ಗಾರ್ಡನನ್ನು ಹೀಗೆ ತೋರಿಸ್ತೀನಿ ಒಮ್ಮೆ. ನಂತರದ ವಿಡಿಯೋಗಳಲ್ಲಿ ನಾನು ಅದರ ಒಂದೊಂದು ಅದು ಹೇಗೆ ತಂದಿದೆ, ಅದು ಯಾವ ರೀತಿ ಬೆಳೀತಾ, ಅದರ ಬೆಳವಣಿಗೆ ಏನು ಮಾಡಿದೆ, ಅದು ಪ್ರತಿಯೊಂದನ್ನು ಕೂಡ ಒಂದೊಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಈ ರೀತಿಯಾಗಿದೆ, ಸುತ್ತಲೂ ಯಾವ ರೀತಿ ಇದೆ ಅದನ್ನು ನಾನು ಹೀಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಪುನರ್ಪುಳಿ ಮರ. ಸಾಮಾನ್ಯವಾಗಿ ನಿಮಗೆ ಗೊತ್ತಿದ್ದೆಲ್ಲ ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ. ಸಾಮಾನ್ಯವಾಗಿ ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲರಿಗೂ ನೋಡಿದ್ಕೊಂಡು ಗೊತ್ತಾಗುತ್ತೆ. ಹಾಗೆ ನೋಡಿ, ಇಲ್ಲಿ ಬೆಳ್ಳಟ್ಟೆ ಗಿಡ, ಇದ್ರ ಬಗ್ಗೆ ನನ್ನ ಚಾನಲಲ್ಲಿ ವಿಡಿಯೋ ಕೂಡ ಇದೆ. ಅಲ್ಲಿ ಬಿಳಿ ಬಿಳಿ ಎಲೆ ಕಾಣಿಸುತ್ತೆ ನೋಡಿ, ಅದು ಸುತ್ತಲೂ ಕೂಡ ಇದೆ. ಈ ರೀತಿಯಾಗಿ ಎಲ್ಲಿ ಕಂಡ್ರಲ್ಲೇ ಹಸಿರೇ ಇರೋದೀಗ. ಇದು ಸೀಮೆ ಗೊರಟೆ ಗಿಡ, ಇದು ಜಾಜಿ ಗಿಡ, ನಿಮಗೆಲ್ಲ ಗೊತ್ತಿದೆ. ದಾಸವಾಳ, ಇದು ಗಸಗಸೆ ಮರ. ಗಿಡ ಈಗ ಮರವಾಗಿ ಬೆಳೀತಾ ಇದೆ ನೋಡಿ, ತುಂಬ ಎತ್ತರ ಹೋಗ್ತಾ ಇದೆ. ತುಂಬ ಬೇಗನೆ ಬೆಳೆಯುವಂತಹ ಒಂದು ಗಿಡ ಇದು ತುಂಬ ಮರ ಥರ ಆಗಿ ನೆರಳು ಕೊಡೋದ್ರಿಂದ ಇದನ್ನು ಈ ಥರವಾಗಿ ಬಯಲಿರುವಂತಹ ಪ್ರದೇಶದಲ್ಲಿ ಹಾಕ್ಕೊಂಡ್ರೆ ನಿಮಗೆ ಬೇಗ ಬೆಳವಣಿಗೆ ಆಗುತ್ತೆ. 1-1.5-2 ವರ್ಷದಲ್ಲಿ ಮರ ಆಗೋದ್ರಿಂದ ನೆರಳು ಕೂಡ ಸಿಕ್ಕತ್ತೆ ನೋಡಿ. ಇಲ್ಲಿ ತೋಟ ಕೂಡ ನನ್ನೊಂದು ಚಿಕ್ಕ ತೋಟ. ಇಲ್ಲಿ ಕೆಲವೊಂದು ಅಡಿಕೆ ಬಾಳೆ ಮಾತ್ರ ಇದೆ, ಅದು ಕೂಡ ಚೆನ್ನಾಗಿ ಬರ್ತಾಯಿದೆ. ಅಲ್ಲಿ ಕಾಣಿಸ್ತಾ ಇದೆ ಮನೆಯ ಪಕ್ಕದ್ದಿದ್ದು ಜಾಗ. ಇಲ್ಲಿ ಮಲ್ಲಿಗೆ ಎಲ್ಲ ಹಾಕಿದ್ದೆ. ಮಣ್ಣು ಚೆನ್ನಾಗಿಲ್ಲದೆ ಇರೋ ಕಾರಣದಿಂದ ಎಲ್ಲ ಗಿಡಗಳು ತುಂಬ ವೇಗವಾಗಿ ಏನು ಬೆಳವಣಿಗೆ ಆಗಲಿಲ್ಲ, ನಿಧಾನವಾಗಿ ಆಗ್ತಾಯಿದೆ ಅಷ್ಟೇ. ಪ್ರಕೃತಿಗೂ ಸ್ವಲ್ಪ ಕಾಲಾವಕಾಶ ಬೇಕಲ್ಲ. ನಾವು ಅದನ್ನು ಹಾಳು ಮಾಡಿದಾಗ ಅದು ಮತ್ತೆ ಸರಿಯಾಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ಅದಕ್ಕೆ ಕೊಡಬೇಕಾಗತ್ತೆ. ಆಗ ನಾವು ಅಂದ್ಕೊಂಡೋದಕ್ಕಿಂತ ತುಂಬ ಚೆನ್ನಾಗಿ ಆಗ್ಬೋದು ನೋಡಿ. ಗಿಡಗಳೆಲ್ಲ ಚೆನ್ನಾಗಾಗಿದೆ. ಇದು ತೇಪ್ಲ ಗಿಡ ಕೂಡ ಚೆನ್ನಾಗಿ ಬರ್ತಾಯಿದೆ. ಇದು ಒಂದೊಂದು ಕೆಂಪು ಜಾತಿ ಚೆನ್ನಾಗಿ ಹೂವಾಗಿದೆ ನೋಡಿ. ಇಲ್ಲೊಂದು ಪಿಂಕ್ ಜಾತಿ ಇದೆ ನೋಡಿ. ಮತ್ತು ಇನ್ನೊಂದು ಥರ ಪಿಂಕ್, ಸಣ್ಣ ಸಣ್ಣ ಎಲೆ. ಇದು ರತ್ನಗಂಧಿ ಅಂತಾರೆ. ಇದು ಪಿಂಕ್ ಕಲರು. ಇದೀಗ ಹೂವಾಗ್ಲಿಕ್ಕೆ ಶುರುವಾಗಲಿಲ್ಲ, ಏನಾಗುತ್ತೆ ನೋಡಿ. ಇಲ್ಲೊಂದಿದೆ ತೇಪ್ಲ, ಇದು ಯೆಲ್ಲೋ ಕಲರ್, ನಿಮ್ಗೆ ವೈಟಾಗಿ ತೋರ್ತಾ ಇದೆ. ಇದು ಯೆಲ್ಲೋ ಕಲರು. ಇಲ್ಲಿ ಮೇಲ್ಭಾಗದಲ್ಲಿ ಕೂಡ ನಾನು ಕೆಲವೊಂದು ಗಿಡವನ್ನು ಹಾಕಿದ್ದೀನಿ ಸಣ್ಣ ಸಣ್ಣ. ಅದು ಹಲ್ಸೆಲ್ಲ ಅಲ್ಲೇ ಇದೆ ನೋಡಿ. ಈ ಲೈನಲ್ಲಿ ದಾಸವಾಳ, ಈ ಲೈನಲ್ಲಿ ಗುಲಾಬಿಗಳೆಲ್ಲ ಇದ್ದಾವೆ. ದಾಸವಾಳ ಗುಲಾಬಿಗಳೆಲ್ಲ ಇಲ್ಲಿ ಹಾಕಿದ್ದೀನಿ. ಅವೆಲ್ಲ ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ಮಾತ್ರ. ಬೇಸಿಗೆಯಲ್ಲಿ ತುಂಬಾ ಹೂ ಆಗ್ತಿತ್ತು. ಮಳೆಗಾಲ ಪ್ರಾರಂಭದಲ್ಲಿ ಕೂಡ ತುಂಬಾ ಹೂ ಬಿಟ್ಟಿದೆ. ಈಗ ತುಂಬ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ನೋಡಿ. ಇಲ್ಲಿ ಕೂಡ ಈ ಬದಿಯ ಮನೆ ಇನ್ನೊಂದು ಭಾಗದಲ್ಲಿ, ಇದು ಇನ್ನೊಂದು ಪಕ್ಕದಲ್ಲಿ ಕೂಡ ಈ ಥರ ತೋಟ ಹಾಕಿದ್ವಿ. ಇಲ್ಲೂ ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ಮಾತ್ರ ಮಣ್ಣು ತುಂಬಾ ಕೆಟ್ಟದಾಗಿತ್ತು. ಇದರಲ್ಲಿ ಯಾವುದೇ ರೀತಿ pH ಮೌಲ್ಯ ಯಾವುದೂ ಇಲ್ಲ, ಅಂದರೆ ತುಂಬ ಆಳವಾದ ಮಣ್ಣು. ನಾವಿಲ್ಲಿ ಧರೆಯನ್ನು ತೆಗೆದುಬಿಟ್ಟು ಮನೆಯನ್ನು ಮಾಡಿದ್ರಿಂದ ಅದರದ್ದು ಕೆಳಭಾಗದ ಮಣ್ಣಲ್ಲಿ ಯಾವುದೇ ರೀತಿಯಾದ ಸತ್ವ ಇಲ್ಲದೆ ಇರೋದ್ರಿಂದ ನಾವು ಮತ್ತೆ ಬೇರೆ ಮಣ್ಣನ್ನು ಹಾಕಿ ಗೊಬ್ಬರ ಹಾಕಿ ಗಿಡಗಳು ಮಾಡೋದ್ರಿಂದ ಅವಕ್ಕೆ ಅಷ್ಟೊಂದು ಬೆಳವಣಿಗೆ ಬೇಗವಾಗಿ ಬರಲಿಕ್ಕಾಗಲ್ಲ. ಆದರೂ ಒಂದು ತೃಪ್ತಿ ಇದೆ, ನಿಧಾನವಾಗಿ ಬರ್ತಾಯಿದೆ ನೋಡಿ. ಇಲ್ಲಿ ಹಣ್ಣಿನ ಗಿಡಗಳನ್ನು ಹಾಕಿದ್ದು. ಇಲ್ಲಿ JCB ತಂದು ಹೊಂಡ ಮಾಡಿ ನಂತರ ಬೇರೆ ಮಣ್ಣನ್ನು ಹಾಕಿಬಿಟ್ಟು ಎಲ್ಲ ಗಿಡವನ್ನು ನೆಟ್ಟಿದಂತಹ ಇದು. ಇಲ್ಲಿ ನೋಡಿ ನಲ್ಲಿ ಗಿಡ ಕೂಡ ಚೆನ್ನಾಗಿ ಬರ್ತಾಯಿದೆ. ಇಲ್ಲೂ ಸುತ್ತ ಕಾಡು ನೋಡಿ, ಕಾಡು ಪ್ರಾಣಿಗಳ ಹಾವಳಿ. ಹಾಗೆ ಇಲ್ಲಿ ಯಾವುದೇ ರೀತಿ ಬೇಲಿ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ. ಆ ಕಾರಣದಿಂದ ದನಗಳು ಕೂಡ ಬರ್ತವೆ, ಆದರೆ ತುಂಬ ಏನಿಲ್ಲ. ಅದು ಅಕ್ಕಪಕ್ಕದ ದನಗಳಾದ್ರಿಂದ ಅವರಿಗೆ
ಹೇಳಿ ಅದನ್ನು ಈಗ ಕೈದು ಮಾಡಿದ್ದೀವಿ. ಇಲ್ಲಿ ನೋಡಿ ನಿಂಬೆ ಗಿಡನೂ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೋಡಿ ವಾಟರ್ ಆ್ಯಪಲ್ ಕೂಡ ಚೆನ್ನಾಗಿದೆ. ಇಲ್ಲಿ ಇದು 1 ವರ್ಷ ಆದ್ರಿಂದ ಇದ್ರಲ್ಲಿ ಒಂದು ಕಾಯಿ ಬಿಟ್ಟಿದ್ದೀವಿ ಮತ್ತು ಎಲ್ಲವನ್ನು ತೆಗೆದುಹಾಕಿದ್ದೀವಿ. 1 ವರ್ಷ ಆದ್ರಿಂದ ಗಿಡಗಳೆಲ್ಲ ಸ್ವಲ್ಪನೇ ಬೆಳವಣಿಗೆ ಆಗಿದ್ದು, ಇನ್ನೊಂದು 2 ವರ್ಷ ಹೋದರೆ ಎಲ್ಲದರಲ್ಲೂ ಕಾಯಿ ಬಿಡ್ಬೋದು. ಇಲ್ಲೆಲ್ಲ ಹೂವಿನ ಗಿಡವನ್ನೇ ಹಾಕಿದ್ದು. ಇದು ಹಿಂಭಾಗದಲ್ಲಿ, ಇಲ್ಲೂ ದಟ್ಟವಾದ ಕಾಡು, ಒಳಭಾಗದಲ್ಲಿ ಕಾಡು. ಇಲ್ಲಿ ಯಾವುದೇ ರೀತಿ ಗಿಡ ಏನೋ ಹಾಕ್ಕೊಂಡ್ಬಿಟ್ರೆ ಹಂದಿಗಳೆಲ್ಲ ಬಂದು ಕೆಡ್ತವೆ. ಹಾಗೆ ಪ್ರಾಣಿಗಳ ಕಾಟ ಆದ್ದರಿಂದ ಇಲ್ಲಿ ತುಂಬ ಗಿಡವನ್ನೇನು ಹಾಕ್ಕೊಳ್ಳಿಕ್ಕಾಗಲ್ಲ. ನಾನಿಲ್ಲಿ ಸೊಪ್ಪನ್ನು ಬೆಳಿಬೇಕಂತ ಹೇಳಿ ಮಾಡಿಟ್ಟಿದ್ದೀನಿ, ಆದರೆ ಬೆಳಿಲಿಕ್ಕಾಗಲಿಲ್ಲ. ಇದರದ್ದು ಮರದ ನೆರಳೇನು ಎಲ್ಲ ಗಿಡ ಕೊಳೆತು ಹೋಯಿತು. ನಂತರದಲ್ಲಿ ಟ್ರೈ ಮಾಡ್ತೀನಿ. ಈ ಮಳೆಗಾಲದಲ್ಲಿ ಆಗಲ್ಲ ಅನಿಸುತ್ತೆ. ಮತ್ತು ಈ ಹಂದಿಗಳೆಲ್ಲ ಬಂದು ಅದನ್ನು ಕೆದಕಿ ಹಾಕ್ತವೆ. ನವಿಲುಗಳ ಕಾಟ ಅಂತೂ ತುಂಬಾ ಇದೆ ನೋಡಿ, ಈ ರೀತಿ ಇದೆ. ಇಲ್ಲಿ ಇದು ಈ ದಿನದ ವಿಡಿಯೋ. ಇದನ್ನು ಚೊಕ್ಕದಾಗಿ ಮುಗಿಸ್ತಾ ಇದ್ದೀನಿ. ಇಷ್ಟೇ ನನ್ನ ಗಾರ್ಡನಲ್ಲಿ ಈ ರೀತಿಯಾಗಿ ಬೆಳವಣಿಗೆ ಆಗಿದೆ ಮಳೆಗಾಲದಲ್ಲಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಪ್ರೋತ್ಸಾಹ ನೀಡಿ. ನಿಮ್ಮ ಪ್ರೋತ್ಸಾಹವು ನನಗೆ ಇನ್ನೂ ಹೆಚ್ಚು ಹಸಿರು ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ ಆಗುತ್ತೆ. ಧನ್ಯವಾದಗಳು.